ಬುಕ್ ಆಫ್ ಮಾರ್ಕ್ ಚಾಪ್ಟರ್ 3 20 21 22. ಆತನು ಮನೆಯೊಳಗೆ ಬಂದಾಗ ಜನರು ತಿರುಗಿ ನೆರೆದದ್ದರಿಂದ ಊಟಕ್ಕೂ ಅವಕಾಶವಾಗಲಿಲ್ಲ. ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದದೆ ಎಂದು ಹೇಳಿ. ಅವನಿಗೆ ಏನು ಹಿಡಿದಿದೆ? ನಮಗೂ ಅದನ್ನೇ ಹೇಳ್ತಾರೆ, ಇವತ್ತು ಅದೇ ನಡೀತಾ ಉಂಟು. ಅವನಿಗೆ ಹುಚ್ಚು ಹಿಡಿದಿದೆ, ಅವನು ಸರಿ ಇಲ್ಲ. ಸೇಮ್ ಸ್ಪಿರಿಟ್ ಇವತ್ತು ಕೂಡ ಲೋಕದಲ್ಲಿ ಉಂಟು. ಮುಂದೆ ಓದಿ. ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು. ಇದಲ್ಲದೆ ಯೆರೂಸಲೇಮಿನಿಂದ ಬಂದಿದ್ದ ಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆಂದು. ಏನು ಹಿಡಿದಾರೆ? ಯಾರಿಗೆ ಹಿಡಿದಿದ್ದ ಅಂತ ಹೇಳ್ತಿದ್ದಾರೆ ಅವರು? ಸ್ವತಃ ಯೇಸು ಸ್ವಾಮಿಗೆ ಬೆಲ್ಜೆಬೂಲ ಹಿಡಿದಿದ್ದಾನೆ. ಬೆಲ್ಜೆಬೂಲ ಅಂದರೆ ದೆವ್ವಗಳ ಒಡೆಯ. ದೆವ್ವಗಳ, ಈ ದುರಾತ್ಮಗಳಿಗೆ ಒಂದು ಒಡೆಯನಿದ್ದಾನೆ, ಲೀಡರ್ ಇದ್ದಾನೆ. ಅವನ ಹೆಸರು ಈ ಒಂದು ಗ್ರೀಕಲ್ಲಿ ಬೆಲ್ಜೆಬೂಲ್ ಎಂಬುದಾಗಿ ಹೇಳ್ತಾರೆ. ಅಲ್ಲಲ್ಲೂಯ. ಬೆಲ್ಜೆಬೂಲನ್ನು ಯಾರಿಗೆ ಹಿಡಿದಿದ್ದ ಅಂತ ಹೇಳ್ತಾರೆ ಅವರು? ಯೇಸುವಿಗೆ. ಮತ್ತೆ ಮುಂದೆ ಓದಿ. ಇವನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂತಲೂ ಹೇಳುತ್ತಿದ್ದರು. ಅವನಿಗೆ ಹುಚ್ಚು ಹಿಡಿದಿದೆ. ಯಾರಿಗೆ? ಯೇಸು ಸ್ವಾಮಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ. ಎರಡನೇದಾಗಿ ಇವನಿಗೆ ಯಾರು ಹಿಡಿದಿದ್ದಾನೆ? ದುರಾತ್ಮ, ಸೈತಾನ ಹಿಡಿದಿದ್ದಾನೆ. ಮೂರನೇದಾಗಿ ಸೈತಾನನ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದುರಾತ್ಮ ಬಿಡಿಸ್ತಾ ಇದ್ದಾನೆ ಎಂಬುದ. ನನಗೆ ಭಾರಿ ಆಶ್ಚರ್ಯ ಆಗುವುದು, ದೇವರ ಶಕ್ತಿಯ ಬಗ್ಗೆ ಯಾಕೆ ಜನರಿಗೆ ವಿವರಣೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಇದು ಸೈತಾನ ಮಾಡುದು. ಬಾಯಿದ್ದು ಬಂದ ಕೂಡಲೇ ಇದು ಸೈತಾನನಿಂದ. ಆಗ ದೇವರಿಗೆ ಶಕ್ತಿ ಇಲ್ವಾ? ನಮ್ಮ ದೇವರಿಗೆ ಶಕ್ತಿ ಇಲ್ವಾ? ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ಯೇಸು ಜೀವಿಸುವ ದಿನಗಳಲ್ಲಿ ಅದ್ಭುತಗಳನ್ನು ಮಾಡಿದ. ನಾನು ಯಾವಾಗಲೇ ಹೇಳಿದೆ, ಬಿಡುಗಡೆಗೆ ಒಂದು ಉದ್ದೇಶ ಇದೆ. ದೇವರು ಬಿಡುಗಡೆ ಸೇವೆ ಮಾಡಲಿಕ್ಕೆ ಏನಿದೆ? ಒಂದು ಉದ್ದೇಶ ಇದೆ. ಸುಮ್ಮನೆ ಸ್ವಾಮಿ ಅದ್ಭುತಗಳನ್ನು ಮಾಡ್ತಾ ಇಲ್ಲ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ಮಾಡಿದ ನಾವು ಇವತ್ತು ಸತ್ಯವೇದದಲ್ಲಿ ಏನು ಓದ್ತೇವಲ್ಲ, ಅದ್ಭುತಗಳು ಯೇಸು ಸ್ವಾಮಿ ಮಾಡಿದಂಥ, ಅದು 1% ಕೂಡ ಇಲ್ಲ ಅವು ಯೇಸು ಸ್ವಾಮಿ ಮಾಡಿದ ಅದ್ಭುತಗಳಲ್ಲಿ. ಗೊತ್ತುಂಟಾ? ಯಾಕೆ? ಒಂದು ವಾಕ್ಯ ಓದಿ. ಯೋಹನನ ಸುವಾರ್ತೆ 20, 30, 31. ಜಾನ್ ಚಾಪ್ಟರ್ 20, 30, 31. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. ಒಂದನೇದಾಗಿ ಯಾಕೆ ಬರಲಿಲ್ಲ ಅದನ್ನು ಮುಂದಿನ ವಾಕ್ಯದಲ್ಲಿ ನೋಡುವ. ಯಾಕೆ ಬರೆಯಲಿಲ್ಲ ಯೇಸು ಎಲ್ಲ ಮಾಡಿದ ಅದ್ಭುತಗಳನ್ನು? ಅದು ಮುಂದಿನ ವಾಕ್ಯದ ನೋಡುವ. ಅದು ಮುಖ್ಯವಾದ ಉದ್ದೇಶ ಏನಾಗಿತ್ತು? ಎಲ್ಲರೂ ಯೇಸುವೇ ದೇವಕುಮಾರನಾದ ಕ್ರಿಸ್ತನೆಂದು ನಂಬಿ ಆತ್ಮರಕ್ಷಣೆ ಪಡೆಕೊಳ್ಳುವ ಉದ್ದೇಶದಿಂದ ಕೆಲವೊಂದನ್ನು ಸತ್ಯವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅರ್ಥ ಆಯ್ತಾ? ಜಾನ್ 21:25 ಓದಿ. ಯೋಹನ 21:25. ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ. ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಓದೀತೆಂದು ನಾನು ನೆನೆಸುತ್ತೇನೆ. ಬರೆಯಬೇಕಾದ ಪುಸ್ತಕ ಲೋಕವಿಡಿಸ್ಲಿಕ್ಕೆ ಆಗಲ್ಲ ಅಂತೆ. ಲೋಕವಿಡಿಸ್ಲಿಕ್ಕೆ. ನನ್ನ ಸೇವೆಯಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಸ್ವಲ್ಪ ನಾನು ಹಿಂದಕ್ಕೆ ನೋಡಿದೆ. ನನಗೆ ಆಶ್ಚರ್ಯ ಆಯಿತು. ಕೆಲವೊಂದು ವಿಡಿಯೋಗಳನ್ನು ನೋಡಿದಾಗ ಇಷ್ಟೆಲ್ಲ ಯೇಸು ಸ್ವಾಮಿ ನನ್ನ ಸೇವೆಯಲ್ಲಿ ಅದ್ಭುತ ಮಾಡಿದಾರಾ? ಯೋಚನೆ ಮಾಡಿ. ಶಿಷ್ಯರ ಜೀವಿತದಲ್ಲಿ ಶಿಷ್ಯರ ಮೂಲಕ ಎಷ್ಟು ಅದ್ಭುತ ಮಾಡಿದೆ ಯೇಸು ಸ್ವಾಮಿ. ಆಗ ಯೇಸು ಸ್ವಾಮಿ ಆತನು ಎಷ್ಟೋ ಅದ್ಭುತ ಮಾಡಿದ. ಆದ ಸತ್ಯವೇದದಲ್ಲಿ ಉಲ್ಲೇಖ ಮಾಡಿ. ಕಾರಣ ಒಂದೇ, ಪುಸ್ತಕ ಹಿಡಿಯುವಷ್ಟು ಸಾಕಾಗ್ತಾ ಇರಲಿಲ್ಲ. ನಮ್ಮಲ್ಲಿ ಎಷ್ಟು ಪುಸ್ತಕಗಳನ್ನು ಇಟ್ಕೊಳ್ಬೇಕಾಗಿತ್ತ ಗೊತ್ತಿಲ್ಲ. ಮುಖ್ಯವಾದ ಉದ್ದೇಶ ಕೆಲವೊಂದನ್ನು ಉಲ್ಲೇಖ ಮಾಡಿರುವಂಥದ್ದು. ಎಲ್ಲರೂ ಯೇಸುವೆ ರಕ್ಷಕನು, ಒಡೆಯನು, ದೇವರಿಂದ ಅರ್ಥ ಮಾಡಿಕೊಂಡು ಆತನನ್ನು ನಂಬಿ ಅಂಗೀಕರಿಸಿ ರಕ್ಷಣೆಯನ್ನು ಪಡೆಕೊಳ್ಳುವ ಉದ್ದೇಶದಿಂದ ಕೆಲವೊಂದನ್ನು ಮಾತ್ರ ಬರೆಯಲಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಬಿಡುಗಡೆಯ ಸೇವೆಗೆ ಏನಿದೆ ಒಂದು, ಅಥವಾ ಸ್ವಸ್ಥತೆಯ ಸೇವೆಗೆ ಏನಿದೆ ಒಂದು ಉದ್ದೇಶ ಇದೆ. ಖಾಲಿ ಒಂದು ಫೇಸ್ಬುಕ್ಕಲ್ಲಿ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು, ಹಾಗಾದ್ರೆ ಆಸ್ಪತ್ರೆಗಳು ಯಾಕೆ ಈ ರೀತಿಯಲ್ಲಿ ಸ್ವಸ್ಥತೆ ಆಗುವುದಾದರೆ? ಆಸ್ಪತ್ರೆಗಳು ಬೇಡ ಅಂತ ಸತ್ಯವೇದ ಎಲ್ಲಿ ಹೇಳುವುದಿಲ್ಲ. ವೈದ್ಯಕೀಯ ಸೇವೆಗಾಗಿ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ವೈದ್ಯಕೀಯ ಸೇವೆಯನ್ನು ಕೂಡ ಸತ್ಯವೇದ ವಿರೋಧಿಸುವುದಿಲ್ಲ. ಹಲ್ಲೆಲೂಯ.
ಆದರೆ ದೈವಿಕ ಸ್ವಸ್ಥತೆ ಇದೆ. ಎಷ್ಟೋ ಜನರು ತಮ್ಮಲ್ಲಿ ರೋಗಗಳು ಬರುವಾಗ, ತಮ್ಮ ಕುಟುಂಬದಲ್ಲಿ ರೋಗಗಳು ಬರುವಾಗ ಎಲ್ಲಿ ಮಾಡ್ತಾರೆ? ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋದಿಲ್ವಾ? ಯಾಕೆ ಮಾಡ್ತಾರೆ? ನಂಬಿಕೆಯಿಂದ ಮಾಡ್ತಾರೆ. ಆ ಬಿಡುಗಡೆ ಆಗ್ತದೆ ಎಂಬ ನಂಬಿಕೆಯೊಂದಿಗೆ ಅವರು ಮಾಡ್ತಾರೆ. ದೇವರು ದೈವಿಕ ಸ್ವಸ್ಥತೆ ಕೊಡುತ್ತಾನೆ. ಅದಕ್ಕೆ ಅನೇಕರಿಗೆ ನಂಬಿಕೆ ಇಲ್ಲ, ತಕ್ಷಣ ಬಿಡುಗಡೆ ಆಗ್ತದೆ. ಎಂತ ಕ್ಯಾನ್ಸರ್ ಆಗಲಿ, ಟ್ಯೂಮರ್ ಆಗಲಿ, ಎಂತೆ ಮರಣಕ ರೋಗ ಆಗಲಿ, ತಕ್ಷಣ ಯೇಸು ಬಿಡುಗಡೆ ಮಾಡ್ತಾರೆ. ಆ ನಂಬಿಕೆ ಅನೇಕರಿಗೆ ಇರುವುದಿಲ್ಲ. ಕಾರಣ ಸತ್ಯವೇದವನ್ನು ಅನೇಕರು ಓದಿರುವುದಿಲ್ಲ. ಸತ್ಯವೇದವನ್ನು ಅನೇಕರು ಓದಿರುವುದಿಲ್ಲ. ಯೇಸು ಸಭೆಗೆ ಒಂದು ಅಧಿಕಾರ ಕೊಟ್ಟಿದ್ದಾನ. ಮಾರ್ಕ್ 16, 17, 18 ವಾಕ್ಯ ಓದಿ. ಮಾರ್ಕ್ ಚಾಪ್ಟರ್ 16, 17, 18. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಹೊಸ ಭಾಷೆಗಳಿಂದ ಮಾತಾಡುವರು. ಹಾವುಗಳನ್ನು ಎತ್ತುವರು. ಯಾರ ಹೆಸರನ್ನು ಹೇಳಿ? ಯೇಸು ಕ್ರಿಸ್ತನ ಹೆಸರನ್ನು ಹೇಳುವಾಗ ದೆವ್ವಗಳು ಅಧೀನವಾಗುತ್ತವೆ, ರೋಗಗಳು ಬಿಟ್ಟೋಗುತ್ತವೆ, ಸಮಸ್ಯೆಗಳು ಪರಿಹಾರ ಆಗುತ್ತವೆ. ಮುಂದೆ. ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ಇದು ಯಾರ ಮಾತು ಆಗಿದೆ? ಇದು ಪಾಸ ಸುನಿಲ್ ಮಾತಾ, ದೇವರ ಮಾತಾ? ದೇವರ ವಾಕ್ಯ. ಇದು ಓದಿಲ್ಲ, ಅನೇಕರು ಓದದೆ ಇರುವ ನಿಮಿತ್ತ ಫೇಕ್ ದೆವ್ವದ ಸಹಾಯದಿಂದ, ದುರಾತ್ಮ ಸಹಾಯ ಏನೇನೋ ಹೇಳ್ತಾರೆ. ಅರ್ಥ ಆಯ್ತಾ? ಮೊನ್ನೆ ಒಬ್ಬರು ನನಗೆ ಲಿಂಕ್ ಕಳಿಸಿ ಕೊಟ್ಟಿದ್ರು. ಹತ್ತಿರದ ಊರು ಎಲ್ಲೇ ಒಂದು ಟೀಚಿಂಗ್ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಿರುವಂಥದ್ದು ಡಿಮೋನಾಲಜಿ, ಏಂಜಲಾಜಿ ಏನೋ ಒಂದು ಟೀಚಿಂಗ್ ಕೊಡ್ತಾ ಇದ್ದಾರೆ. ನನಗೆ ಅದು ಇಂಗ್ಲೀಷ್ ಅರ್ಥ ಆಗಲಿ, ಅಯ್ಯಗೆ ಹೇಳಿದ್ದು ಸ್ವಲ್ಪ ಕೇಳಿ ನನಗೆ ಹೇಳಿ ಅಂತ. ಅವ್ರು ಅದನ್ನು ಹೇಳ್ತಿದ್ದಾರೆ. ಬೆನಿನ್ ಮತ್ತು ಪ್ರಾಫೆಟ್ TB ಜೋಶು ಇದ್ದಾರಲ್ಲ, ಅವರು ಸೈತಾನನ ಸಹಾಯದ ದುರಾತ್ಮ ಬಿಡಿಸೋದಂತೆ. ನನಗೆ ಕೇಳಿ ಶಾಕ್ ಆಯಿತು. ಯೇಸುವಿಗೆ ಹೇಳಿದ್ದಾರೆ, ಬೆನಿನ್ಗೆ ಹೇಳಿದ್ದಾರೆ, TB ಜೋಶಿಗೆ ಅವರಿಗೆ ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ದೇವ ಸೇವಕರಿಗೆ, ನಮ್ಮಂಥವ್ರಿಗೆ ಹೇಗೆ ಹೇಳ್ಬೋದು? ಅರ್ಥ ಆಯ್ತಲ್ಲ? ಅಲ್ಲಲ್ಲೂಯ್ಯ. ಯೇಸು ಅಧಿಕಾರ ಕೊಟ್ಟಿದ್ದಾನೆ ಸಭೆಗೆ, ರೋಗ ವ್ಯಾಧಿ ದುರಾತ್ಮಗಳ ಮೇಲೆ. ಯೋನ್ 14, 12, 13 ಓದಿ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 14, 12 and 13 ವರ್ಸ್. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ಎಷ್ಟು ಯೇಸು ನಂಬ್ತಾ ಇದ್ದೀರಿ ಇಲ್ಲಿದ್ದವರಲ್ಲಿ, ಆನ್ಲೈನ್ ಇದ್ದವರಲ್ಲಿ? ನಾನು ನಂಬುತ್ತೇನೆ, ನೀವು ನಂಬ್ತೀರೆಂಬುದಾಗಿ. ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು. ಯೇಸು ಕ್ರಿಸ್ತನನ್ನು ನಂಬುವವನು ಯೇಸು ಕ್ರಿಸ್ತ ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು. ಯೇಸು ಸತ್ತಂತ ಶವವನ್ನು ಎಬ್ಬಿಸಿರುವುದಾದರೆ ನೀವು ಎಬ್ಬಿಸಲಿಕ್ಕೆ ಸಾಧ್ಯ. ಯೇಸು ಕುಷ್ಠ ರೋಗಿಯನ್ನು ಗುಣ ಮಾಡಿರುವುದಾದರೆ ನೀವು ಮಾಡಲಿಕ್ಕೆ ಸಾಧ್ಯ. ಯೇಸು ದೆವ್ವಗಳನ್ನು ಓಡಿಸುವುದಾದರೆ ನೀವು ಮಾಡಲಿಕ್ಕೆ ಸಾಧ್ಯ. ಯೇಸು ಮಂತ್ರವಾದ ಶಕ್ತಿಯನ್ನು ಹೊಡೆದಾಕಿರುವುದಾದರೆ ನೀವು ಮಾಡಲಿಕ್ಕೆ ಸಾಧ್ಯ. ನನ್ನ ಮಾತಲ್ಲ, ಇದು ಸತ್ಯವೇದದ ಮಾತು, ದೇವರ ಮಾತಾಗಿದೆ. ಮುಂದೆ ಓದಿ. ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಅವುಗಳಿಗಿಂತ ಮಹತ್ತಾದ ಕ್ರಿಯೆ ಅಂತೆ. ಯೇಸುವನ್ನು ಯಾರೆಲ್ಲ ನಂಬ್ತಾರೆ, ಯೇಸು ಮಾಡಿದ ಕಾರ್ಯಗಳನ್ನು ಮಾಡ್ತಾರೆ, ಅದಕ್ಕಿಂತಲೂ ಮಿಗಿಲಾದ ಕಾರ್ಯಗಳನ್ನು ಮಾಡ್ತಾರಂತ ಯೇಸು ಸ್ವತಃ ಹೇಳಿದ್ದಾರೆ. ಇದು ಯಾರ ಮಾತು? ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ, ಕರ್ತನ ಸ್ವಾಮಿ ಹೇಳುವಂತ ಒಂದು ಮಾತನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮತ್ತಾಯ 10:1 ಓದಿ. ಮ್ಯಾಥ್ಯೂ 10:1. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ. ಕೆಲವೊಬ್ಬರು ಹೇಳುವಂಥದ್ದು ದೆವ್ವನೇ ಇಲ್ಲ, ಸೈತಾನನೇ ಇಲ್ಲ, ಅವಳೊಳಗೆ ಇದ್ದುಕೊಂಡೆ ಅದು ಮಾತಾಡೋದು. ಅವ್ರಿಗೆ ಇದ್ದುಕೊಂಡೆ ಅದು ಇಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತಲ್ಲ. ದೆವ್ವ ಇಲ್ಲದ್ರೆ ದೇವರು ಇಲ್ಲ ಅಂತ ಆಯಿತು. ದೆವ್ವ ಇದೆ, ದೇವರು ಇದ್ದಾನೆ. ಸೈತಾನ ಇದ್ದಾನೆ, ದೇವರಿದ್ದಾನೆ. ಅರ್ಥ ಆಯ್ತಲ್ಲ?
ಅನೇಕರು ಹೇಳುವಂಥದ್ದು ಇರ್ತದೆ, ಸೈತಾನ ಕೂಡ ಇದ್ದಲ್ಲ, ದೆವ್ವ ಕೂಡ ಇಲ್ಲ ಅಂತ. ದೆವ್ವ ಅವರೊಳಗಿದ್ದುಕೊಂಡು ಅದು ಸೈತಾನ ಮಾತಾಡ್ತದೆ, ಸುಳ್ಳುಗಾರ ಸೈತಾನ. ಓಕೆ, ಮುಂದೆ ಓದಿ. ಎಲ್ಲಾ ತರದ ರೋಗಗಳನ್ನು, ಹಾ, ಎಲ್ಲಾ ತರದ ಬೇನೆಗಳನ್ನು, ಯಾವನು ಎಲ್ಲಾ ತರದ ರೋಗ. ಎಲ್ಲ ತರದ ರೋಗ ಅಂದ್ರೆ ಕ್ಯಾನ್ಸರ್ ಬಂತ ಅದರಲ್ಲಿ, ಟ್ಯೂಮರ್ ಬಂತ ಅದರಲ್ಲಿ, ಪ್ಯಾರಲಿಸ್ ಬಂತ ಅದರಲ್ಲಿ, ಇನ್ಯಾವುದು ಮರಣಕರ ರೋಗ ಇದೆ ಅವೆಲ್ಲ ಬಂತು. HIV, TB, ಟ್ಯುಬರ್ಕ್ಯುಲೋಸ್, ಅವೆಲ್ಲ ಎಲ್ಲ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ನೋಡಿ. ಮಾಡುವುದು. ರೋಗ ಬೇರೆ, ಬೇನೆ ಬೇರೆ. ಮೊನ್ನೆ ನಿಮಗೆ ಕಲಿಸಿದ್ದನ್ನ ಗೊತ್ತಿಲ್ಲ ನಾನು. ಬೇನೆ ದುರಾತ್ಮ ಹಿಡಿದ ನಿಮಿತ್ತ ಶರೀರದಲ್ಲಿ ಬರ್ತದೆ, ಅಥವಾ ಮಂತ್ರವಾದ ಶಕ್ತಿಗಳ ಮೂಲಕ ಈ ಶರೀರದಲ್ಲಿ ಬರ್ತದೆ. ತಲೆ ಹಿಡಿದು ನೋಯಿಸುವಂಥದ್ದು, ಹೊಟ್ಟೆ ನೋವು. ಮೊನ್ನೆ ನಾವು ಬ್ಯಾಂಗ್ಳೂರಿಗೆ ಹೋಗಿದ್ದೆವು. ಬ್ಯಾಂಗ್ಳೂರಿನ IPC ಚರ್ಚಲ್ಲಿ ಸೇವೆಗೆ ಹೋದಾಗ ಒಂದು ಸಹೋದರಲ್ಲಿ ಲೈನಲ್ಲಿ ಬಂದು ನಿಂತಿದ್ದಾರೆ. ಅವ್ರಿಗೆ, ಪಾಸ್ಟರ್ ನಾನು ಇವತ್ತೇ ಕೂಟಕ್ಕೋಸ್ಕರ ಡಿಸ್ಚಾರ್ಜ್ ಆಗಿ ಬಂದದ್ದು, ಇವತ್ತು ಕೂಟ ಇದೆ ಅಂತ. ಮತ್ತೆ ಏನಾಗ್ತದೆ, 10 ವರ್ಷದಿಂದ ಯಾತನೆ ಪಡ್ತಾ ಇದ್ದೇನೆ. ಏನಾಗ್ತದೆ, ಏನು ಸಮಸ್ಯೆ ನಿಮ್ಮದು? ಹೊಟ್ಟೆ ಉಬ್ಬುದು, ಹೊಟ್ಟೆ ನೋವು, ತಲೆನೋವು, ಭುಜಗಳ ನೋವು, ಕಾಲೆಲ್ಲ ನೋವು ಅಂತ ಅಳ್ತಾ ಇದ್ದಾರೆ. ಹಾಗಾದರೆ 10 ವರ್ಷದಿಂದ ಪದೇ ಆಸ್ಪತ್ರೆಗೆ ಹೋಗೋದು, ಅಡ್ಮಿಟ್ ಆಗೋದು, ಅಲ್ಲಿಂದ ಏನು ಪರಿಹಾರನೇ ಇಲ್ಲ. 10 ವರ್ಷದಿಂದ ಯಾತನೆ ಪಡ್ತಾ ಇದ್ದಾರೆ. ತಲೆ ಮೇಲೆ ಕೈ ಇಡುವಾಗ ದುರಾತ್ಮ ಪ್ರಕಟ ಆಯಿತು. ಯೇಸು ಆತನ ಕೃಪೆಯಿಂದ ಅವರಿಗೆ ದುರಾತ್ಮವನ್ನು ಹೊರದೊಬ್ಬಿದ, ಬಿಡುಗಡೆ ಆಯಿತು. 3-4 ದಿವಸದ ಹಿಂದೆ UK ಇಂದ ಒಂದು ಬ್ರಿಟಿಷ್ ಫ್ಯಾಮಿಲಿ ನಮ್ಮ ಸಹೋದರ ಪ್ರದೀಪ್ ಅವರ ಮೊಬೈಲ್ಗೆ ಕಾಂಟ್ಯಾಕ್ಟ್ ಮಾಡಿದರು. ಹೇಗೆ ನಂಬರ್ ಸಿಕ್ಕಿತ್ತು ಗೊತ್ತಿಲ್ಲ ಅವರಿಗೆ. ಆಸರಿಂದ ಸಿಕ್ಕಿತ್ತ, ಆಸರ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆಸರ ಕನ್ನಡದೇ ಬರ್ತಾ ಇದೆ, ಬೇರೆ ಯಾರ ಮೂಲಕ ಗೊತ್ತಿಲ್ಲ. ಸಿಕ್ಕಿತ್ತು. ಅವರು 2 ದಿವಸ ಅವರಿಗೆ ಪಾಸ್ಟರ್ ಸುನಿಲ್ ಕಾಂಟ್ಯಾಕ್ಟ್ ಮಾಡಬೇಕು, ನಮಗೆ ಸಹಾಯ ಮಾಡಿ, ಪ್ರೇಯರ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಬಂದು ಪ್ರದೀಪ್ ಹೇಳಿದರು. ನಾನು ಹೇಳಿದೆ ನನ್ನ 966 ನನ್ನ ನಂಬರ್ 9663431597 ಆ ನಂಬರ್ ಅವರಿಗೆ ಕೊಟ್ಟು ಬಿಡಿ ಅಂತ ಹೇಳಿದೆ. ಅದು ಕೊಟ್ಟಾಗ ಅವರು ಮೆಸೇಜ್ ಹಾಕಿದ್ರು. ಯಾಕಂದರೆ ನಾನು ಮೊಬೈಲ್ ನೋಡೋದೇ ಭಾರಿ ಕಡಿಮೆ. ಕಾರಣ, ಒಂದು ದಿನಕ್ಕೆ ಕಡಿಮೆ ಅಂದರೆ 3000 ಮೆಸೇಜ್ ನನಗೆ ಬರ್ತದೆ, ನೋಡಲಿಕ್ಕೆ ಆಗಲ್ಲ. ಕೆಲವೊಬ್ಬರು 2 ನಿಮಿಷ ವಾಯ್ಸ್ ಮೆಸೇಜ್ ಹಾಕೋದು, 4 ನಿಮಿಷ, 5 ನಿಮಿಷ, 8 ನಿಮಿಷ ಎಲ್ಲ ಮೆಸೇಜ್ ಹಾಕ್ತಾರೆ, ವಾಯ್ಸ್ ಮೆಸೇಜ್. ಅದನ್ನು ಕೇಳಿ ಉತ್ತರ 4-5 ಜನರಿಗೆ ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ, ಸಾಧ್ಯನೇ ಇಲ್ಲ. ನಾವು ಅದಕ್ಕೋಸ್ಕರ ಕೂತರು 24 ಗಂಟೆ ನಾವು ಅದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಆ ವಾಟ್ಸಪ್ ಮೆಸೇಜ್ಗಳನ್ನು ನೋಡಿ ಅವರಿಗೆ ಉತ್ತರ ಕಳಿಸಲಿಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಕೆಲವರು ಅರ್ಥ ಮಾಡಿಕೊಳ್ಳಲ್ಲ, ಕೆಲವರು ಅರ್ಥ ಮಾಡಿಕೊಳ್ತಾರೆ. ಇರಲಿ, ಕೊನೆಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅವ್ರದ್ದು ಮೆಸೇಜ್ ಬಂತು. ಮೆಸೇಜ್ ಬಂದಾಗ ನಾನು 2 ದಿವಸ ತುಂಬ ಬ್ಯುಸಿ ಇದ್ದೆ. ನಾನು ಪ್ಲೀಸ್ ಅವರೊಂದು ಬೆಗ್ ಮಾಡಿದೆ, ಪ್ಲೀಸ್ ಹೆಲ್ಪ್ ಅಸ್, ಡೆಲಿವರ್ ಅಸ್. ನಾವು ವಿಶ್ ಕ್ರಾಫ್ಟ್ ಪವರಿಂದ ನಾವು ಯಾತನೆ ಪಡ್ತಿದ್ದೆ, ದಯಮಾಡಿ ಇಡೀ ಫ್ಯಾಮಿಲಿ ನಾವು ಸಂಕಟದಲ್ಲಿದ್ದೇವೆ, ಪ್ಲೀಸ್ ಡೆಲಿವರ್ ಅಸ್, ಪ್ಲೀಸ್ ಪ್ಲೀಸ್ ಮ್ಯಾನ್ ಆಫ್ ಗಾಡ್, ಪ್ಲೀಸ್ ಪಾಸ್ಟರ್ ಅಂತ ಅವರು ಮೆಸೇಜ್ ಆಗ್ತಾ ಇದ್ದಾರೆ ನನ್ನ ವಾಟ್ಸಪ್ಗೆ. ನನಗೆ 2 ದಿವಸದಿಂದ ನಾನು ನೈಟ್ ಪ್ರೇಯರ್ ಕೂಡ ನಡೀತಿತ್ತು ನಮ್ಮದು. ಏನು ಮಾಡೋದು ಹಾಗೆ. ಮತ್ತು ನಾನು ಮತ್ತೆ ಯಾಕೆ ಪಾಸ್ಟರ್ ನೀವು ಎತ್ತಾ ಇಲ್ಲ, ಯಾಕೆ ನಮಗೆ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಒಂದು ಮೆಸೇಜ್ ಬಂತು. ಆವಾಗ ನಾನು ಅವರಿಗೆ ಹೇಳಿದೆ, ಇವತ್ತು ರಾತ್ರಿ 12:30 ಗಂಟೆಗೆ ನಾನು ವೀಡಿಯೋ ಕಾಲಲ್ಲಿ ಬರ್ತೇನೆ ಅಂತ ನಾನು ಅವರಿಗೆ ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿದ ಮೇಲೆ 12:30 ಗಂಟೆಗೆ ನಮ್ಮದು ಪ್ರಾರ್ಥನೆ ಆಯಿತು. ಪ್ರಾರ್ಥನೆ ಮಾಡಿ ಬ್ರದರ್ಸ್ ಎಲ್ಲ ಹೋದರು. ಎಲ್ಲ ಹೋದ್ಮೇಲೆ ನಾವು ಅವರಿಗೆ ಮೆಸೇಜ್ ಹಾಕಿದೆ, ನೀವು ಫ್ರೀ ಇದ್ದರೆ ಬನ್ನಿ. ಅವರು ಒಂದು ಕಡೆ ಪಾರ್ಕಲ್ಲಿದ್ದಾರೆ, ಪಾರ್ಕಿಂಗಲ್ಲಿದ್ದಾರೆ, ಎಲ್ಲೇ ರೋಡ್ ಸೈಡಲ್ಲಿ ಕಾರಲ್ಲಿದ್ದಾರೆ. ಅವರು ಸನಿಯಾ ನನ್ನ ಬದಿಯಲ್ಲಿ ಟ್ರಾನ್ಸ್ಲೇಷನ್ ನಿಂತರು, ಇನ್ನೊಂದು ಕಡೆ ಪ್ರೇಯರ್ ಸಪೋರ್ಟ್ ಮಾಡಲಿಕ್ಕೆ ನನ್ನ ಜೊತೆ ನನ್ನ ಮಿಸಸ್ ನಿಂತರು. ಹಾಗೆ ಅವರ ಹತ್ರ ಮಾತಾಡುವಾಗ, ಪಾಸ್ಟರ್ ಪ್ಲೀಸ್ ನಮಗೆ ಡೆಲಿವರ್ ಮಾಡಿ ಅಂತ ಹೇಳ್ತಿದ್ದಾರೆ. ಮಾಟ ಮಂತ್ರ ಶಕ್ತಿ ಒದ್ದಾಡ್ತಿದ್ದ, ಅಂದರೆ ತಲೆಯಲ್ಲಿ ಸೂಜಿಗಳು ಚುಚ್ಚಿದಂಥ ಅನುಭವ ಪಾಪ ಅವರಿಗೆ. ಹಿಂದೆ ಇಲ್ಲೆಲ್ಲ ಸೂಜಿ ಚುಚ್ಚಿದ ಅನುಭವ, ಶೋಲ್ಡರ್ ಮತ್ತು ನೆಕ್ಕಲ್ಲಿ ಚುಚ್ಚಿದ, ಹೊಟ್ಟೆಯಲ್ಲಿ ಭಯಂಕರ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು. ಅವ್ರು ಹೇಳಿದರು, ನನಗೆ ಒಳ್ಳೆ ಕೆಲಸ ಇತ್ತು, ಒಳ್ಳೆ ಹಣ ಇತ್ತು, ಆಸ್ತಿ ಇತ್ತು, ಮನೆ ಇತ್ತು, ಎಲ್ಲ ಇತ್ತು, ಎಲ್ಲ ಕಳ್ಕೊಂಡೆ. 4 ಮಕ್ಕಳು, ಒಂದು ಮಗು ಸತ್ತು. ಹೇಗೆ ಅಂತ ಗೊತ್ತಾ, ನನಗೆ ಅದು ಇಂಗ್ಲೀಷ್ ಆಗಿತ್ತು. ನನಗೆ ಟ್ರಾನ್ಸ್ಲೇಷನ್ ಸನಿಯ ಮಾಡ್ತಾ ಕೆಲವೊಂದು ಹಿಡಿಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇತ್ತು, ಮತ್ತು ವಿವರವಾಗಿ ಕೇಳಲಿಕ್ಕೆ ಆಗಲಿಲ್ಲ, ಹೇಗೆ ನಿಮಗೆ ನಂಬರ್ ಸಿಕ್ಕಿತು ಏನೆಂಬುದಾಗಿ. ಅಂದರೆ ಒಂದು ಮಾತು ಅವರಿಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಮಗೆ 2-3 ನಿಮಿಷ ಬೇಕಾಗಿತ್ತು. ಹಾಗೆ ಒಂದು ಮಗು ಬೇರೆ ಯಾವುದೋ ಕಂಟ್ರಿಯಲ್ಲಿದೆ, ಇನ್ನು 2 ಮಕ್ಕಳು ನನ್ನೊಟ್ಟಿಗಿದ್ದಾರೆ, ಪತ್ನಿ ಇದ್ದಾರೆ ಅಂತ ಅವರು ಹೇಳಿದರು. ಅವರಿಗೆ ನಾನು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದಾಗಲೇ ಅವರಿಗೆಲ್ಲ ವಾಂತಿ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು. ವಾಂತಿ ಬಂದು
ಅವರು ಫ್ರೀ ಆದರು. ದೇವರ ಕೃಪೆಯಿಂದ ಕಂಪ್ಲೀಟ್ ಅವರು ಫ್ರೀ. ಭಾರಿ ಖುಷಿ ಆಯ್ತು ಅವರಿಗೆ. ಮತ್ತು ನನ್ನ ಮಿಸ್ಸಸ್ಗೆ ಪ್ರೇಯರ್ ಮಾಡಿ ಹಾಗೆ ಜಸ್ಟಿಂದ ನೋಡಿದ್ರು, ಅವ್ರು ತೋರಿಸಿದ್ರು ವಿಡಿಯೋದಲ್ಲಿ. ಅವರು ಡೋರ್ ಓಪನ್ ಮಾಡಿ ಓಡಿ ಹೋದ್ರು ಅವ್ರ ಹೆಂಡತಿ. ಅಂದರೆ ಅವರ ಮೇಲೆ ಈ ಮಾಂತ್ರಿಕ ಪ್ರಭಾವ ಇತ್ತು. ಕೊನೆಗೆ ಅವ್ರು ಹೇಳಿದ್ರು, ಸ್ವಲ್ಪ ಹೊತ್ತಲ್ಲಿ ಹೋಗಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಅವರೊಂದು ಹೋಟೆಲ್ ರೂಮಲ್ಲಿ ಇದ್ದರು. ನೆಕ್ಸ್ಟೇ ಅವರಿಗೆ ರೆಫ್ಯೂಜಿ ಸೆಂಟರ್ಗೆ ಹೋಗ್ಲಿಕ್ಕೆ ಅಂತೆ. ಮನೆ ಎಲ್ಲ ಕಳ್ಕೊಂಡಿದ್ದಾರೆ ಪಾಪ. ಹಾಗೆ ಅಲ್ಲಿ ಹೋದ್ಮೇಲೆ ಅವ್ರು ಪುನಃ ಫೋನ್ ಬಂತು. ಒಂದು 20-25 ನಿಮಿಷದ ಫೋನ್ ಬಂತು. ಫೋನ್ ಬಂದಾಗ ಅವರ ಪತ್ನಿಗೆ ಹೇಳಿದೆ, ಪ್ರೇಯರ್ ಮಾಡಬೇಕಾ ನಿಮಗೆ ಅಂತ ಕೇಳಿದೆ. ಮಾಡಿ ಅಂತ ಹೇಳಿದರು. ಮತ್ತು ಏನಾಗ್ತದೆ ಅಂದರೆ ಅವರಿಗೆ ಕೋಪ ಬರ್ತಾ ಉಂಟು, ನನಗೆ ಕೋಪ ಬರ್ತಾ ಉಂಟು ಅಂತ ಅವ್ರು ಹೇಳಿದರು. ಕೊನೆಗೆ ಪ್ರಾರ್ಥನೆ ಮಾಡಿದಾಗ ಆ ಸಹೋದರಿಗೂ ಯೇಸು ಸ್ವಾಮಿ ಪೂರ್ಣವಾಗಿ ಬಿಡುಗಡೆ ಕೊಟ್ಟರು. ಮಾತ್ರವಲ್ಲ, ಅವರ ಮಗನೇ ಕೊಟ್ಟರು. ಮಗ ಒಂದು ನಮ್ಮ ಫೈತ್ ಆಗಿ ಒಂದು 17-18 ವರ್ಷ ಇರ್ಬೋದು ಆಗಿದ್ದಾನೆ. ಈ ಮಗನಿಗೆ ಮಾತಾಡಲಿಕ್ಕೆ ಆಗ್ತದೆ, ಒಂದು ಶಬ್ದ ಮಾತಾಡಲಿಕ್ಕೆ ಪ್ರಯತ್ನ ಮಾತಾಡಲಿಕ್ಕೆ ಅವನು ನಾಲಿಗೆನೇ ಬಂಧಿಸಿದ್ದಾರೆ. ಮತ್ತು ಮಗನಿಗೆ ಪ್ರೇಯರ್ ಮಾಡಿದೆ, ಮಗ ಫ್ರೀ ಆದ. ಫ್ರೀಯಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ನು ಫ್ರೀ ಆದಮೇಲೆ. ಮಗಳಿಗೆ ಏನೊಂದು ಬಂಧನ ಇರಲಿಲ್ಲ, ಮಗಳಿಗೆ ಜನರಲಿ ಆಗಿ ನಾವು ಪ್ರೇಯರ್ ಮಾಡಿದೆವು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಅಲ್ಲಲ್ಲೂಯ್ಯ, ಎಷ್ಟೋ ಜನರು ಯಾತನೆ ಪಡ್ತಾ ಇದ್ದಾರೆ, ಲೋಕದಲ್ಲಿ ವೇದನೆ ಪಡ್ತಾ ಇದ್ದಾರೆ ಎಷ್ಟೋ ಜನರು. ಅಲ್ಲಲ್ಲಿಯ ಅದಕ್ಕೆ ಯೇಸು ಸ್ವಾಮಿ ತನ್ನ ಬಿಡುಗಡೆ ಸೇವೆ ಈ ಲೋಕ. ಯಾತನೆ ಯಾರಿಂದ ಬರ್ತದೆ ಗೊತ್ತುಂಟ? ಎಲ್ಲ ಪೀಡನೆಗಳು ಸೈತಾನನಿಂದ ಬರುವಂಥದ್ದು, ದುರಾತ್ಮಗಳಿಂದ ಬರುವಂಥದ್ದು. ಅಲ್ಲಲ್ಲಿಯ ಈ ದುರಾತ್ಮಗಳಿಂದ ಬರುವಂಥದ್ದು, ಈ ಮಂತ್ರವಾದ ಶಕ್ತಿಗಳಿಂದ ಬರ್ತದೆ. ಆದ ಕಾರಣ ಬಿಡುಗಡೆ ಸೇವೆ, ಸ್ವಸ್ಥತೆ ಸೇವೆಯನ್ನು ಯೇಸು ಸ್ವಾಮಿ ತನ್ನ ಸಭೆಯಲ್ಲಿ ಇಟ್ಟಿದ್ದಾನೆ. ಇವತ್ತಿಗೂ ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ ತನ್ನ ಸಭೆಯಲ್ಲಿ, ತನ್ನ ಸಭೆಯ ಮೂಲಕ, ತನ್ನ ಸೇವಕರುಗಳ ಮೂಲಕವಾಗಿ. ಇವತ್ತಿಗೂ ಕರ್ತನ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ದೆವ್ವಗಳನ್ನು ಓಡಿಸುತ್ತಾ, ಸೌಖ್ಯಗಳನ್ನು ಮಾಡುತ್ತಾ ತನ್ನ ಸೇವೆಯನ್ನು ಯೇಸು ಸ್ವಾಮಿ ಮುಂದುವರಿಸಿದ್ದಾನೆ. ಮಾರ್ಕ್ 16:20 ವಾಕ್ಯ ಓದಿ. ಮಾರ್ಕ್ ಚಾಪ್ಟರ್ 16, 19-20 ಸೇರಿಸಿ ಓದಿ, 19-20 ಸೇರಿಸಿ ಓದಿ. ಮಾರ್ಕ್ 16. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಯಾವ ಕಾರ್ಯಗಳಿಂದ? ಸೂಚಕ ಕಾರ್ಯಗಳಿಂದ. ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇಂಗ್ಲಿಷಲ್ಲಿ ಹೀಗೆ ಹೇಳ್ತದೆ, ತೆಗಿಬೇಡಿ. ಅಂಡ್ ಕನ್ಫರ್ಮಿಂಗ್ ದ ವರ್ಡ್ ಥ್ರೂ ದ ಅಕಂಪನಿಂಗ್ ಸೈನ್ಸ್. ಆಮೆನ್. ಏನೆಂಬುದಾಗಿ ಬರುತ್ತೆ? ವಾಕ್ಯವನ್ನು ಏನು ಮಾಡ್ತಾ ಇದ್ದ? ಪೂರ್ಣ ಮಾಡ್ತಾ ಇದೆ ಸ್ವಾಮಿ, ದೃಢಪಡಿಸ್ತಾ ಇದೆ ವಾಕ್ಯದ ಮೂಲಕ. ಇವರು ಸಾರುವಂಥ ಸುವಾರ್ತೆ ಏನಾಗಿದೆ? ಸತ್ಯ ಸುವಾರ್ತೆ ಎಂಬುದಾಗಿ ಅವರು ಸ್ವಾರ್ಥ ಸೇವೆಯ ವಾಕ್ಯವನ್ನು ದೃಢಪಡಿಸ್ತಾರೆ, ಅದ್ಭುತ ಸೂಚಕಗಳನ್ನು ಮಾಡುವುದರ ಮೂಲಕವಾಗಿ ಎಂಬುದಾಗಿ ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. ಮತ್ತೆ 10:8 ಓದಿ. ಮ್ಯಾಥ್ಯೂ 10:8. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಹಲ್ಲೆಲೂಯಾ. ಈ ಸೇವೆ ಕೊಟ್ಟದ್ದು ಹಣ ಮಾಡುವುದಕ್ಕಾಗಿ ಅಲ್ಲ. ಒಬ್ಬ ವ್ಯಕ್ತಿಯಲ್ಲಿ ದುರಾತ್ಮ ಇದೆ, ನಮಗೆ ಸಹಾಯಕ್ಕಾಗಿ ಬರುವಾಗ ಎಷ್ಟು ಡಿಮ್ಯಾಂಡ್ ಮಾಡಿ, ನನಗೊಂದು 5,000 ಕೊಡಿ, 10,000 ನಿಮಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ, ಅದಕ್ಕಾಗಿ ಅಲ್ಲ. ಅಥವಾ ನೀವು ಒಬ್ಬ ರೋಗಿ ಬಂದರೆ ರೋಗ ಗುಣ ಮಾಡಲಿಕ್ಕೆ ಪ್ರೇಯರ್ ಮಾಡ್ತೇನೆ, ನಮಗಿಷ್ಟು ಹಣ ಕೊಡಿ, ಅದು ಹಣಕ್ಕೆ ಮಾಡುವುದಕ್ಕಾಗಿ ಎಲ್ಲ ಕೊಟ್ಟದ್ದು. ಚೆನ್ನಾಗಿ ಒಂದು ವೇಳೆ ಈ ರೀತಿ ಹೋದರೆ, ಹಲ್ಲೆಲೂಯಾ, ಈ ರೀತಿ ಹೋದರೆ ಏನಾಗ್ತದೆ? ನಾವು ಅಭಿಷೇಕ ಕಳ್ಕೊಳ್ತೇವೆ. ಹಲ್ಲೆಲೂಯಾ. ದೇವರ ನಾಮ ದೂಷಣೆಗೆ ಒಳಗಾಗುತ್ತದೆ. ಯಾಕಂದ್ರೆ ಸಭೆಯಲ್ಲಿ ದೇವರು ನೋಡಿ, ಅದು ಮತ್ತೆ ಅಲ್ಲಿ ಬರ್ತೇನೆ, ಅಪೊಸ್ತಲರನ್ನು ಕೂಡ ಉಪಯೋಗಿಸಿದ ಯೇಸು ಸ್ವಾಮಿ. ಎಲ್ಲಿ ಯಾರನ್ನು ಉಪಯೋಗಿಸಿದ? ಸ್ವಸ್ಥದ ಬಿಡುಗಡೆ ಸಭೆಯಲ್ಲಿ. ಅಪೊಸ್ತಲಕೃತ್ಯ 2:43 ವಾಕ್ಯ ಓದಿ. ಆಕ್ಟ್ಸ್ ಚಾಪ್ಟರ್ 2:43. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ
ಅದ್ಭುತ ಕಾರ್ಯಗಳು, ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಹಾ. ಅಪೊಸ್ತಲರ ಕೈಯಿಂದ ನಡೆದವು. ಅಪೊಸ್ತಲರ ಕೈಯಿಂದ ನಡೆದವು.